ಹೊರವಲಯ ಅಂದ್ರೆ ಆನೇಕಲ್ನ ಜಿಆರ್ ಫಾರ್ಮ್ ಹೌಸ್ ನಲ್ಲಿ ನಡೆದಂತಹ ರೇವ್ ಪಾರ್ಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಇನ್ಸೈಡ್ ಮಾಹಿತಿಯನ್ನ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ರಿಪಬ್ಲಿಕಾನ ನಿಮ್ಮ ಮುಂದೆ ಇಡ್ತಾ ಇದೆ. 100ಕ್ಕೂ ಹೆಚ್ಚು ಜನರಿದ್ದ ಎಕ್ಸ್ಕ್ಲೂಸಿವ್ ದೃಶ್ಯ ರಿಪಬ್ಲಿಕಾನಗೆ ಲಭ್ಯ ಆಗಿದೆ. ಶನಿವಾರವೇ ಶುರುವಾಗಿತ್ತು ಪಾರ್ಟಿ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಪೊಲೀಸರಿಗೆ ಮಾಹಿತಿ ಇರಲಿಲ್ಲ. ಸ್ಥಳೀಯ ಪೊಲೀಸರ ನಡೆಯ ಬಗ್ಗೆ ಶುರುವಾಗಿ ಬಿಟ್ಟಿದೆ ಅನುಮಾನ. ಸಿಸಿಬಿ ದಾಳಿ ಬಳಿಕ ಸ್ಥಳೀಯರಿಗೂ ಕೂಡ ರೇವ್ ಪಾರ್ಟಿ ಬಗ್ಗೆ ಮಾಹಿತಿ ಹೋಗುತ್ತೆ. ಹೆಬ್ಬಗೋಡಿ ಪೊಲೀಸರಿಗೆ ಯಾವುದೇ ಮಾಹಿತಿ ಇರಲಿಲ್ವಾ ಈ ಪಾರ್ಟಿ ಕುರಿತಂತೆ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಈಗ ಆಲ್ರೆಡಿ ಡ್ರಗ್ ಪೆಡ್ಲರ್ಗಳ ಬಂಧನ ಆಯಿತು. ಅಲ್ಲಿ ಸ್ಟಾರ್ ನಟ ನಟಿಯರು ಭಾಗಿಯಾಗಿದ್ರು ಅಂತ ಹೇಳಲಾಗ್ತಾ ಇತ್ತು. 100ಕ್ಕೂ ಹೆಚ್ಚು ಜನರ ರಕ್ತದ ಮಾದರಿಯನ್ನ ಪರೀಕ್ಷೆಗೆ ಒಳಪಡಿಸಿದಂತ ಸಂದರ್ಭದಲ್ಲಿ 85ಕ್ಕೂ ಹೆಚ್ಚು ಜನರ ಬ್ಲಡ್ ರಿಪೋರ್ಟ್ ಪಾಸಿಟಿವ್ ಬಂದಿದೆ. ಅವರೆಲ್ಲರೂ ಕೂಡ ಡ್ರಗ್ಸ್ ಸೇವನೆ ಮಾಡಿದ್ರು ಅಂತ. ಇಷ್ಟು ದೊಡ್ಡ ಮಟ್ಟದ ಪಾರ್ಟಿ ಅರೇಂಜ್ ಆಗುತ್ತೆ, ನೂರಾರು ಜನ ಪಾರ್ಟಿಯಲ್ಲಿ ಭಾಗಿಯಾಗ್ತಾರೆ, ಎಗ್ಗಿಲ್ಲದೆ ಡ್ರಗ್ಸ್ ಸಪ್ಲೈ ಆಗುತ್ತೆ, ಎಗ್ಗಿಲ್ಲದೆ ಡ್ರಗ್ಸ್ ಸೇವನೆ ಮಾಡ್ತಾರೆ ಅಂದ್ರೆ ಲೋಕಲ್ ಪೊಲೀಸರಿಗೆ ಈ ಬಗ್ಗೆ ಮಾಹಿತಿ ಇರ್ಲಿಲ್ವಾ ಅನ್ನೋದು ಹಲವು ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಭಾನುವಾರ ನಡೆದಿತ್ತ ಅನ್ನುವಂತಹ ಪಾರ್ಟಿಗೆ ಆ ಪ್ರಶ್ನೆಗೆ ಇಲ್ಲ, ಭಾನುವಾರ ಅಲ್ಲ ಶನಿವಾರವೇ ಪ್ರಾರಂಭ ಆಗಿತ್ತು ಈ ಪಾರ್ಟಿ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ವೀಕೆಂಡ್ ಬಂದಾಗ ಇಷ್ಟು ದೊಡ್ಡ ಮಟ್ಟದ ಪಾರ್ಟಿ ಆಯೋಜನೆ ಆಗುತ್ತೆ ಅಂದಾಗ ಸಹಜವಾಗಿ ಪೊಲೀಸರಿಗೆ ಈ ಬಗ್ಗೆ ಮಾಹಿತಿ ಇರಬೇಕು. ಯಾಕೆ ಇರಲಿಲ್ಲ ಅನ್ನೋದು ಕೂಡ ಪ್ರಶ್ನೆ. ಇದ್ದಿದ್ರು ಕೂಡ ಸೈಲೆಂಟ್ ಆಗ್ಬಿಟ್ಟಿದ್ರ ಪೊಲೀಸರು, ಲೋಕಲ್ ಲೀಡರ್ಸ್ ಅಂದ್ರೆ ಲೋಕಲ್ ಪೊಲೀಸರು. ಸಿಸಿಬಿ ದಾಳಿ ಮಾಡಿದಾಗ ಈ ಎಲ್ಲಾ ವಿಚಾರಗಳು ಬೆಳಕಿಗೆ ಬರುತ್ತೆ. ಹಲವು ನಟ ನಟಿಯರು ಭಾಗಿಯಾದಂತಹ ರೇವ್ ಪಾರ್ಟಿ ಅತಿ ದೊಡ್ಡ ಮಟ್ಟದಲ್ಲಿ ಆಯೋಜನೆ ಆಗಿರೋದು. ಅದರ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ರಿಪಬ್ಲಿಕಾನ ನಿಮ್ಮ ಮುಂದೆ ಇಡ್ತಾ ಇದೆ. ಯಾವ ರೀತಿ ಕುಣಿದು ಕುಪ್ಪಳಿಸಲಾಗ್ತಾ ಇದೆ, ಯಾವ ರೀತಿ ಪಾರ್ಟಿಯಲ್ಲಿ ಭಾಗಿಯಾಗಿದ್ದಾರೆ ಜನ, ಆ ದೃಶ್ಯವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಎಲ್ಲೋ 10-20 ಜನ ಅಂದ್ರೆ ಬಿಡಪ್ಪ ಫ್ರೆಂಡ್ ಸರ್ಕಲ್ ಬಂದು ಪಾರ್ಟಿ ಮಾಡ್ತಿದ್ದಾರೆ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಅಂದ್ರೆ ಸೈಲೆಂಟ್ ಆಗಿರಬಹುದು, ಕಾಕಿ ಪಡೆ ಅಂತ ಹೇಳಬಹುದು. ಆದ್ರೆ ನೂರಾರು ಸಂಖ್ಯೆಯಲ್ಲಿ ಸ್ಟಾರ್ಸ್ ಎಲ್ಲ ಭಾಗಿಯಾಗಿರುವಂತಹ ರೇವ್ ಪಾರ್ಟಿ, ಅದು ಬೇರೆ ಡ್ರಗ್ಸ್ ಸಪ್ಲೈ ಆಗಿರುವಂತಹ ಪಾರ್ಟಿ, ಡ್ರಗ್ಸ್ ಸೇವನೆ ಮಾಡಿರುವಂತಹ ಪಾರ್ಟಿ, ಇಷ್ಟೆಲ್ಲ ಆದ್ರೂ ಕೂಡ ಕಾಕಿಗೆ ಮಾಹಿತಿ ಯಾಕಿರ್ಲಿಲ್ಲ ಅನ್ನೋದೇ ಹಲವು ಅನುಮಾನ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾರೆ. ನಾಗರಾಜ್, ನೂರಾರು ಜನ ಭಾಗಿಯಾಗಿರುವಂತಹ ರೇವ್ ಪಾರ್ಟಿ, ಸಹಜವಾಗಿ ಶನಿವಾರ ಭಾನುವಾರ ಈ ರೀತಿ ಪಾರ್ಟಿಗಳ ಆಯೋಜನೆ ಆಗುತ್ತೆ ಅಂದ್ರೆ ಎಗ್ಗಿಲ್ಲದೆ ಡ್ರಗ್ಸ್ ಸಪ್ಲೈ ಮಾಡ್ತಾರೆ ಅಂತ ಅಂದ್ರೆ ಲೋಕಲ್ ಪೊಲೀಸ್ಗೆ ಮಾಹಿತಿ ಇರಬೇಕು. ಮಾಹಿತಿ ಇದ್ರೂ ಕೂಡ ಮೌನಕ್ಷರನಾಗ್ಬಿಟ್ಟಿದ್ರ ಈ ಪ್ರಶ್ನೆ ಇದೆ. ಖಂಡಿತ ಶ್ರುತಿ, ಏನು ನಗರದ ಹೊರವಲಯಗಳನ್ನು ಟಾರ್ಗೆಟ್ ಮಾಡಿ ಡ್ರಗ್ಸ್ ಮತ್ತು ರೇವ್ ಪಾರ್ಟಿಗಳು ನಡೀತಾ ಇದ್ದಾವೆ ಅಂತೇಳಿ ಪೊಲೀಸ್ ಇಲಾಖೆ ಪದೇ ಪದೇ ಒಂದು ಮಾತನ್ನು ಹೇಳ್ತಾ ಇರುತ್ತೆ. ಮತ್ತು ಜೊತೆಗೆ ರಾಜಧಾನಿ ಬೆಂಗಳೂರು ಸೇರಿದಂತೆ ಕರ್ನಾಟಕದಲ್ಲಿ ನಾವು ಡ್ರಗ್ಸ್ ಮುಕ್ತವನ್ನಾಗಿ ಮಾಡಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನು ಪಡ್ತಿದ್ದೀವಿ ಅಂತ ಹೇಳ್ತಾ ಇರ್ತಾರೆ. ಆದರೆ ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಏನು, ಭಾನುವಾರ ಬೆಳಗಿನ ಜಾವ CCB ಅಧಿಕಾರಿಗಳು ಈ ಒಂದು ಹೆಬ್ಬಗೋಡಿ ಠಾಣಾ ವ್ಯಾಪ್ತಿಯಲ್ಲಿ ನಡೀತಾ ಇದ್ದಂಥ ರೇವ್ ಪಾರ್ಟಿ ಮೇಲೆ ರೇಡ್ ಮಾಡ್ತಾರೆ. ಆದರೆ ಅದು ಶನಿವಾರ ಸಂಜೆಯೇ ಆರಂಭ ಆಗಿತ್ತು. ಅದಕ್ಕೆ ಸಿದ್ಧತೆಗಳು 3-4 ದಿನಗಳ ಹಿಂದ್ಗಡೆ ಆರಂಭ ಆಗಿತ್ತು. ಆದರೆ ಸ್ಥಳೀಯ ಪೊಲೀಸರಿಗೆ ಮಾತ್ರ CCB ಹೋಗಿ ರೇಡ್ ಮಾಡೋವರೆಗೂ ಮಾಹಿತಿ ಇರಲಿಲ್ಲ ಅನ್ನೋ ಅಂಶ ಈಗ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಹಾಗಾದ್ರೆ ಅವರಿಗೆ ಮಾಹಿತಿನೇ ಇರಲಿಲ್ವಾ, ಅಥವಾ ಮಾಹಿತಿ ಇದ್ದು ಅವರ ಸಹಕಾರದಿಂದಲೇ ಈ ಒಂದು ಇಷ್ಟು ದೊಡ್ಡ ಮಟ್ಟದ ಡ್ರಗ್ಸ್ ಪಾರ್ಟಿ ನಡೀತಾ ಇತ್ತಾ ಅನ್ನೋ ಅನುಮಾನಗಳು ಶುರುವಾಗಿರ್ತಕ್ಕಂಥದ್ದು. ನಮಗೆ ಎಕ್ಸ್ಕ್ಲೂಸಿವ್ ಆಗಿ ಲಭ್ಯ ಆಗಿರ್ತಕ್ಕಂಥ ದೃಶ್ಯಗಳನ್ನು ನೋಡ್ತಾ ಇದ್ರೆ ಗಮನಿಸಬಹುದು, ಎಷ್ಟು ದೊಡ್ಡ ಮಟ್ಟದಲ್ಲಿ 100ಕ್ಕೂ ಹೆಚ್ಚು ಜನರು ಅಲ್ಲಿ ಒಂದು ಪಾರ್ಟಿಯಲ್ಲಿ ಭಾಗಿಯಾಗಿದ್ದಾರೆ. ಆದರೂ ಸಹ ಯಾಕೆ ಪೊಲೀಸ್ ಇಲಾಖೆಗೆ ಇದ್ರ ಬಗ್ಗೆ ಒಂದು ಕಿಂಚಿತ್ತೂ ಮಾಹಿತಿ ಇಲ್ಲ ಅಂತ ಹೇಳ್ತು CCB ಅಲ್ಲಿಗೆ ಹೋಗಿ ಒಂದು ದೊಡ್ಡ ಮಟ್ಟದ ದಾಳಿಯನ್ನು, CCB ವ್ಯಾಪ್ತಿಗೆ ಆ್ಯಕ್ಚುಲ್ ಆಗಿ ಆ ಒಂದು ಪ್ರದೇಶ ಬರಲ್ಲ, ಆದರೂ ಮಾಹಿತಿ ಸಿಕ್ಕಿತ್ತು ಅಂತೇಳಿ ಅಲ್ಲಿ ಹೋಗಿ ರೇಡ್ ಮಾಡಿದಾಗ ಈ ಒಂದು ಪ್ರದೇಶ ಹೆಬ್ಬಗೋಡಿ ಠಾಣಾ ವ್ಯಾಪ್ತಿಗೆ ಸೇರುತ್ತೆ ಅಂತೇಳಿ ನಂತರ ಅದೇ ಪೊಲೀಸರನ್ನ ಕರೆಸ್ಕೊಂಡು ದಾಳಿಯನ್ನು ಮುಂದುವರಿಸುವಂಥದ್ದು. ಆದರೆ ಪೊಲೀಸರ ನಿರ್ಲಕ್ಷ್ಯ ಒಂದು ಕಡೆ ಇದ್ರೆ, ಇನ್ನು ಈ ಪಾರ್ಟಿಯಲ್ಲಿ ಭಾಗಿಯಾಗಿದ್ದಂಥ ನಟಿ ಬಗ್ಗೆ ಸಹ ಪೊಲೀಸರಿಗೆ ಮಾಹಿತಿ ಇರಲ್ಲ. ಆದರೆ ಆಕೆಯನ್ನು ಎಲ್ಲರನ್ನೂ ವಿಚಾರಣೆ ಮಾಡಿದಂತೆ ಆಕೆಯನ್ನು ವಿಚಾರಣೆ ಮಾಡಲಿಕ್ಕೆ ಹೋದಾಗ ಆಕೆ ಹೇಳ್ತಾಳೆ, ನಾನು 1000ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದೀನಿ, ನೀವು ನನ್ನ ಜೊತೆ ಸರಿಯಾಗಿ ನಡೆದುಕೊಳ್ಬೇಕು
ಅಂತೇಳಿ ಕಿರಿಕ್ ಮಾಡಿದಾಗ ಆಕೆ ನಟಿ ಅನ್ನೋದು ಗೊತ್ತಾಗೋದು. ಸದ್ಯಕ್ಕೆ 86 ಜನರದು ಈ ಒಂದು ಪಾರ್ಟಿಯಲ್ಲಿ ಭಾಗಿಯಾಗಿದ್ದವ್ರದ್ದು ಬ್ಲಡ್ ಸ್ಯಾಂಪಲ್ ಈಗ ಪಾಸಿಟಿವ್ ಬಂದಿದ್ದು, ಡ್ರಗ್ಸ್ ಸೇವನೆ ಮಾಡಿರೋದು ದೃಢ ಆಗಿದ್ದು, FIR ದಾಖಲಾಗಿದ್ದು, ಅವರೆಲ್ಲರನ್ನ ನಾವು ಕರೆಸಿ ವಿಚಾರಣೆ ಮಾಡುವ ಸಾಧ್ಯತೆ ಇರತಕ್ಕಂಥದ್ದು. ಶ್ರುತಿ, ನಾಗರಾಜ್, ಈಗ ಪ್ರಶ್ನೆ ಇದ್ದಿದ್ದು ಇದು ಮೊದಲಲ್ಲ ರೇವ್ ಪಾರ್ಟಿ. ಈ ಹಿಂದೆಯೂ ಕೂಡ ಅನೇಕ ಕಡೆ ಅಂದ್ರೆ ಬೆಂಗಳೂರಿನ ಹೊರವಲಯ ಭಾಗಗಳಲ್ಲಿ ಫಾರ್ಮ್ ಹೌಸ್ಗಳಲ್ಲಿ ರೇವ್ ಪಾರ್ಟಿ ಆಯೋಜನೆ ಆಗ್ತಾ ಇತ್ತು, ಡ್ರಗ್ಸ್ ಸಪ್ಲೈ ಆಗ್ತಾ ಇತ್ತು. ಕೆಲ ನಮ್ಮ ರಾಜ್ಯದ ಸ್ಟಾರ್ ನಟರಸ್ಸೇ ಆ ಪಾರ್ಟಿಗಳಲ್ಲಿ ಭಾಗಿಯಾಗ್ತಾ ಇದ್ರು, ಡ್ರಗ್ಸ್ ಸೇವನೆ ಮಾಡ್ತಾ ಇದ್ದಂಥ ಸಂದರ್ಭದಲ್ಲೂ ಕೂಡ ಪ್ರಕರಣಗಳು ಬೆಳಕಿಗೆ ಬಂದ ನಾವು ಗಮನಿಸಿದ್ವಿ. ಆದರೂ ಕೂಡ ಪೊಲೀಸ್ ಇಲಾಖೆ ಯಾಕೆ ಎಚ್ಚೆತ್ತುಕೊಳ್ತಾ ಇಲ್ಲ ಅಂತ ಈ ರೀತಿ ನಿರ್ಲಕ್ಷ್ಯ ತೋರಿದ್ರೆ ಡ್ರಗ್ಸ್ ಮುಕ್ತ ರಾಜ್ಯ ಮಾಡೋದಕ್ಕೆ ಸಾಧ್ಯನಾ? ಈ ಪ್ರಶ್ನೆ ಬರುತ್ತೆ. ಖಂಡಿತ ಶ್ರುತಿ, ಈ ಪ್ರಶ್ನೆ ಸಹಜವಾಗಿ ಉಟ್ಕೊಳ್ಳುವಂಥದ್ದು. ಯಾಕಂದರೆ ರಾಜ್ಯ ಸರ್ಕಾರ ಪದೇ ಪದೇ ಹೇಳಿರುತ್ತೆ ಈ ರಾಜ್ಯವನ್ನು ಡ್ರಗ್ಸ್ ಮುಕ್ತವಾಗಿ ಮಾಡ್ತೀವಿ, ಇದಕ್ಕೆ ಬೇಕಾದಂಥ ಕ್ರಮಗಳನ್ನು ಪೊಲೀಸ್ ಇಲಾಖೆ ತೆಗೆದುಕೊಳ್ತಾ ಇದೆ, ಡ್ರಗ್ಸನ್ನು ನಿಯಂತ್ರಣ ಮಾಡ್ತಾ ಇದ್ದೀವಿ ಅಂತೇಳಿ. ಆದರೆ ಇತ್ತೀಚೆಗೆ ನಗರದ ಹೊರವಲಯಗಳಲ್ಲಿ ಈ ಒಂದು ಡ್ರಗ್ಸ್ ಪಾರ್ಟಿಗಳು ಯಥೇಚ್ಛವಾಗಿ ನಡೀತಾ ಇದ್ದಾವೆ. ಮತ್ತು ಇಷ್ಟು ದೊಡ್ಡ ಮಟ್ಟದ ಒಂದು ಸೆಲೆಬ್ರಿಟಿ ಪಾರ್ಟಿ ನಡೀತಾ ಇರಬೇಕಾದ್ರೆ ಸಾಮಾನ್ಯವಾಗಿ ಪೊಲೀಸ್ ಇಲಾಖೆ ಇದರ ಮೇಲೆ ಕಣ್ಣಿಡಬೇಕು. ಅಲ್ಲಿ ಯಾವ ರೀತಿಯ ಆಕ್ಟಿವಿಟಿ ಆಗ್ತಾ ಇದೆ, 3 ದಿನಗಳ ಹಿಂದೆನೇ ಒಂದು ಪಾರ್ಟಿಯನ್ನು ನಡೆಸಲಿಕ್ಕೆ ಸಿದ್ಧತೆಯನ್ನು ಆರಂಭ ಮಾಡ್ತಾ ಇದ್ದಾಗ ಅಲ್ಲಿ 3 ಡ್ರಗ್ಸ್ ಪೆಡ್ಲರ್ಗಳು ಸಿಕ್ಕಿ ಬೀಳ್ತಾರೆ ಅಂತಂದ್ರೆ ಈ ಒಂದು ಪಾರ್ಟಿಯಲ್ಲಿ ಏನು ಆಗ್ತಾ ಇರ್ಬೋದು ಅನ್ನೋ ಒಂದು ಅಂದಾಜು ಸ್ಥಳೀಯ ಪೊಲೀಸರಿಗೆ ಇರಬೇಕು. ಆದರೆ CCB ರೇಡ್ ಮಾಡೋವರೆಗೂ ಅಲ್ಲಿಯ ಪೊಲೀಸರಿಗೆ ಯಾವುದೇ ಮಾಹಿತಿ ಇರಲ್ಲ. ಈ ಎಲ್ಲ ಅಂಶಗಳನ್ನು ನೋಡ್ತಾ ಇದ್ರೆ ಈ ಒಂದು ಪಾರ್ಟಿಗೆ ಪೊಲೀಸರ ಸಹಕಾರ ಇರೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಇನ್ನು ಈ ಬಗ್ಗೆ ಆಂತರಿಕ ತನಿಖೆ ಸಹ ನಡೀತಾ ಇದ್ದು, ಏನು ಕೇಂದ್ರ ವಲಯ IGP ಅವರ ನೇತೃತ್ವದಲ್ಲಿ ಈ ಬಗ್ಗೆ ಕ್ರಮ ತೆಗೆದುಕೊಳ್ಳುವ ಸಾಧ್ಯತೆಗಳಿದ್ದಾವೆ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಬೆಂಗಳೂರು ಗ್ರಾಮಾಂತರ SPಗೆ ರಿಪೋರ್ಟ್ ಕೊಡಲಿಕ್ಕೆ ಸಹ ಸೂಚಿಸಿದ್ದಾರೆ ಅನ್ನೋ ಮಾಹಿತಿಗಳು ಪೊಲೀಸ್ ಮೂಲಗಳಿಂದ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಕ್ರಮ ಆಗುತ್ತಾ ಅಥವಾ ಈ ಒಂದು ದೊಡ್ಡವರ ಪಾರ್ಟಿಯಲ್ಲಿ ಪೊಲೀಸರು ಸೇಫ್ ಆಗ್ತಾರ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿರ್ತಕ್ಕಂಥದ್ದು. ಶ್ರುತಿ, ಓಕೆ ನಾಗರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.